ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸುಲಭವಾಗಿ ವೀಳ್ಯದೆಲೆ ಬಳ್ಳಿಯನ್ನು ಹೇಗೆ ಬೆಳೆಯಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ನೋಡಿ, ನಮ್ಮ ಮನೆಯ ವೀಳ್ಯದೆಲೆ ಬಳ್ಳಿ ತುಂಬ ಚೆನ್ನಾಗಿ ಹಬ್ಬಿದೆ, ಗೋಡೆಗೆ ಹಬ್ಬಿದೆ ನೋಡಿ ಈ ಥರ. ಇದರಲ್ಲಿ ನಾನು ಒಂದು ಚಿಕ್ಕ ಬಳ್ಳಿಯನ್ನು ತಂದು ನೆಟ್ಟಿರೋದು, ಅದು ಇಷ್ಟು ಚೆನ್ನಾಗಿ ಹಬ್ಬಿದೆ. ನಾನು ಈ ಬಳ್ಳಿಯನ್ನು ತುಂಬ ಜನಕ್ಕೆ ಕೊಟ್ಟಿದ್ದೀನಿ, ಆದರೆ ಅವರೆಲ್ಲರೂ ಹೇಳೋದು ಒಂದೇ, ನೀವು ಬಳ್ಳಿ ಕೊಟ್ಟಿದ್ದು ಬಂದಿಲ್ಲ, ನೀವು ವೀಳ್ಯದೆಲೆ ಬಳ್ಳಿ ನಮ್ಮ ಮನೇಲಿ ಬಂದಿಲ್ಲ, ಇಲ್ಲಿ ನಿಮ್ಮ ಮನೇಲಿ ಇಷ್ಟು ಚೆನ್ನಾಗಿ ಬಂದಿದ್ದಲ್ಲ, ನಮ್ಮ ಮನೇಲಿ ಯಾಕೆ ಬರ್ತಿಲ್ಲ ಅಂತ ಪದೇ ಪದೇ ತೊಗೊಂಡೋಗಿ ನೆಟ್ಟರು ಸಹ ಬಂದಿಲ್ಲ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಸುಲಭವಾಗಿ ಹೇಗೆ ಬೆಳಿಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಮನೆಯಲ್ಲೂ ಸಾಧ್ಯವಾದರೆ ಈ ವೀಳ್ಯದೆಲೆ ಬಳ್ಳಿಯನ್ನೇ ಬೆಳೆಸ್ಕೊಳ್ಳೋದು ಒಳ್ಳೆಯದು. ಇದರ ಉಪಯೋಗ ನಿಮಗೆ ಗೊತ್ತೇ ಇದೆ. ಎರಡಿಕೆ ತಿನ್ನೋರಿಗಂತೂ ಈ ವೀಳ್ಯದೆಲೆ ಬಳ್ಳಿ ಇದ್ದರೆ ತುಂಬಾ ಉಪಯೋಗ ಆಗುತ್ತೆ. ಹಾಗೆ ದೇವ್ರ ಪೂಜೆಗೂ ಸಹ ಈ ವೀಳ್ಯದೆಲೆ ಬಳ್ಳಿ ಇದ್ದರೆ, ಮನೆಯಲ್ಲೇ ಇದ್ದರೆ ಅಂಗಡಿಯಿಂದ ತರೋದು ತಪ್ಪುತ್ತೆ, ಬೇಕಾದಷ್ಟು ವೀಳ್ಯದೆಲೆ ಸಿಗತ್ತೆ. ಹಾಗಾಗಿ ಪಾಟಲ್ಲಿ ಸಹ ಇದನ್ನು ಬೆಳೆಸ್ಕೋಬೋದು, ಸುಲಭವಾಗಿ ಪಾಟಲ್ಲಿ ಸಹ ಬೆಳೆಸ್ಬೋದು. ನಾನು ಈ ವೀಳ್ಯದೆಲೆ ಬಳ್ಳಿನ ಪಾಟಲ್ಲೇ ನೆಟ್ಟಿರೋದು. ಒಂದು ಸರಿ ಬೇರು ಬರೆಸಿ ಈ ಬಳ್ಳಿಯನ್ನು ನೀವು ನೆಟ್ಕೊಂಡ್ರಿ ಅಂದರೆ ಇದು ಹಬ್ಬೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಇದರ ಆರೈಕೆ ತುಂಬ ಸುಲಭ. ಪ್ರತಿನಿತ್ಯ ನೀರು ಕೊಡ್ತಿದ್ರೆ ಸಾಕಾಗತ್ತೆ, ಮತ್ತೇನು ಬೇಕಾಗಲ್ಲ. ಅವಾಗವಾಗ ಒಂದು ತಿಂಗಳಿಗೊಂದು ಸರಿ ಸ್ವಲ್ಪ ಗೊಬ್ಬರ ಕೊಟ್ಟರೆ ಸಾಕಾಗತ್ತೆ. ನೋಡಿ, ನಾನು ಈ ವೀಳ್ಯದೆಲೆ ಬಳ್ಳಿಯನ್ನು, ಚಿಕ್ಕದೊಂದು ಬಳ್ಳಿಯನ್ನು ಈ ಇಷ್ಟು ದೊಡ್ಡ ಪಾಟಲ್ಲಿ ನೆಟ್ಟಿದ್ದೀನಿ. ನಾನು ಪಾಟ್ ಸೈಜನ್ನು ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ಇಷ್ಟು ದೊಡ್ಡ ಪಾಟಲ್ಲಿ ನಾನು ಈ ಬಳ್ಳಿಯನ್ನು ನೆಟ್ಟಿದ್ದೆ. ಇದು ಇಷ್ಟು ಚೆನ್ನಾಗಿ ಹಬ್ಬಿದೆ. ನೀವು ಪೇಟೆಯಲ್ಲಿ ಇರೋರಾದರೆ ಟೆರೇಸ್ ಗಾರ್ಡನ್ ಮಾಡ್ತಾ ಇದ್ದರೆ, ಅಥವಾ ಪೇಟೆಯಲ್ಲಿ ಸ್ವಲ್ಪ ಜಾಗವನ್ನು ಹೊಂದಿದ್ರೂ ಸಹ ಈ ವೀಳ್ಯದೆಲೆ ಬಳ್ಳಿಯನ್ನು ಹಬ್ಬಿಸ್ಬೋದು. ಹಳ್ಳಿಯವರಾದರೆ ಮರಗಳಿಗೆಲ್ಲ ಹಬ್ಬಿಸ್ತಾರೆ. ನೀವು ಪೇಟೆಯಲ್ಲಿ ಇರೋದಾದರೆ ಈ ಥರ ಪಾಟಲ್ಲಿ ನೆಟ್ಬಿಟ್ಟು ಒಂದು ಕೋಲನ್ನು ಹಾಕಿದರೆ ಅದು ಚೆನ್ನಾಗಿ ಹಬ್ಬತ್ತೆ. ಅಥವಾ ಅದು ಗೋಡೆಗೂ ಸಹ ಹಬ್ಬಿಸ್ಬೋದು ಇಷ್ಟ ಇದ್ದರೆ. ನೀವು ನಿಮ್ಮ ಸಂಬಂಧಿಕರ ಮನೆಗೆ ಅಥವಾ ಫ್ರೆಂಡ್ ಮನೆಗೆ ಹೋದಾಗ ವೀಳ್ಯದೆಲೆ ಬಳ್ಳಿ ತುಂಬ ಚೆನ್ನಾಗಿ ಹಬ್ಬಿದರೆ ಅದರಲ್ಲಿ ಒಂದು ಕೊಂಬೆಯನ್ನು ನೀವು ಕೇಳ್ಕೊಂಡು ಬಂದು ಈ ಥರ ನಾನು ಮುಂದೆ ಹೇಗೆ ಹೇಳ್ತೀನೋ ಆ ರೀತಿ ನೋಡಿಕೊಂಡು ಬೆಳೆಸ್ಬೋದು. ಪಾಟಲ್ಲಿ ತುಂಬ ಸುಲಭವಾಗಿ ಬೆಳೆಸ್ಬೋದು. ಈಗ ನೋಡಿ, ನಾನು ವೀಳ್ಯದೆಲೆ ಬಳ್ಳಿ ಬೆಳೆಸಬೇಕಾದ್ರೆ ಈಗ 3 ಗೆಣ್ಣು ಇರುವಂತಹ ಒಂದು ಕೊಂಬೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ಒಂದು ಕನಿಷ್ಠ 3 ಗೆಣ್ಣಾದರೂ ಇರಬೇಕು, ಅಷ್ಟಿದ್ರೆ ಸಾಕಾಗತ್ತೆ. ಅದರ ಎಲೆ ಏನಿರುತ್ತೆ ಅದನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ನೋಡಿ. ಆ ಥರ 3 ಗೆಣ್ಣು ಇರಬೇಕು. ಈಗ ಏನು ಮಾಡ್ತೀನಿ ನಾನು ಅಂದರೆ, ಒಂದು ಬಾಟಲಿಯನ್ನು ತಗೊಳ್ತೀನಿ. ಇದು ಪ್ಲಾಸ್ಟಿಕ್ ಬಾಟಲಿ ಆದರೂ ಆಗುತ್ತೆ, ಗಾಜಿನ ಬಾಟಲಿ ಯಾರೋ ಆಗುತ್ತೆ. ಇದಕ್ಕೆ ನೀರು ತುಂಬಿಸ್ಬೇಕು ಪೂರ್ತಿ. ಇದಕ್ಕೆ ನೀರು ತುಂಬಿಸ್ಬಿಟ್ಟು ಆ ಬಳ್ಳಿಯನ್ನು ಆ ಬಾಟಲಿ ಒಳಗೆ ಹಾಕ್ತಾ ಇದ್ದೀನಿ ನೋಡಿ. ಆ ಗೆಣ್ಣೆ ಏನಿದೆ ಬಳ್ಳಿದು, ಅದು ನೀರೊಳಗೆ ಮುಳುಗಬೇಕು, ಆವಾಗ ಅಲ್ಲಿ ಬೇರು ಬರುತ್ತೆ. ಹಾಗಾಗಿ ನೀರೊಳಗೆ ಮುಳುಗುವಂತೆ ಹಾಕಬೇಕು ನೋಡಿ. ನಾನು ಇದು ಹಾಕಿಟ್ಟಿರುವಂತಹ ಗಿಡ ಬೇರು ಬಂದಿರೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ. ಹೀಗೆ ತುಂಬ ಸುಲಭವಾಗಿ ನೀವು ವೀಳ್ಯದೆಲೆ ಬಳ್ಳಿಯನ್ನು ಬೆಳೆಸ್ಬೋದು. ಇದನ್ನು ನೀವು ಬಾಟಲಿ ಒಳಗೆ ಹಾಕಿ ನೆರಳಿರುವ ಜಾಗದಲ್ಲಿ ಇಡಬೇಕು. ಬೇಸಿಗೆಗಾಲದಲ್ಲಾದರೆ ಸ್ವಲ್ಪ ಲೇಟಾಗಿ ಬೇರು ಬರುತ್ತೆ, ತಂಪಾದ ಜಾಗದಲ್ಲಿ ಇಟ್ಟಿರಬೇಕು. ಮಳೆಗಾಲದಲ್ಲಾದರೆ 10 ದಿನದ ಒಳಗೆ ಬೇರು ಬರುತ್ತೆ ನೋಡಿ. ಇಷ್ಟು ದೊಡ್ಡ ಸೈಜಿನ ಪಾಟನ್ನು ತೊಗೊಂಡ್ಬಿಟ್ಟು ನಾನು ಇದರಲ್ಲಿ ಏನಂದರೆ ನೀರು ಚೆನ್ನಾಗಿ ಹೋಗಬೇಕು, ನೀರು ನಿಲ್ಲಬಾರ್ದು ಪಾಟಲ್ಲಿ. ಹಾಗಾಗಿ ಹೋಲ್ ಮಾಡಿದ್ದೀನಿ ಪಾಟಿನ ಕೆಳಗೆ ನಾನು ಕಲ್ಲು ಮತ್ತು ಸಿಪ್ಪೆ ಎಲ್ಲ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನೀಗ ಗೊಬ್ಬರವನ್ನು ಹಾಕ್ತಾ ಇದ್ದೀನಿ ನೋಡಿ. ಇದು ಮನೆಯಲ್ಲೇ ಕಿಚನ್ ವೇಸ್ಟಿಂದ ಮಾಡಿರುವಂತಹ ಗೊಬ್ಬರ. ಇದನ್ನು ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಆಲ್ರೆಡಿ. ನೀವು ಅದನ್ನು ಬೇಕಾದರೆ ಚೆಕ್ ಮಾಡ್ಬೋದು. ತುಂಬ ಚೆನ್ನಾಗೇ ಆಗುತ್ತೆ ಗೊಬ್ಬರ ಕಿಚನ್ ವೇಸ್ಟಿಂದ ಮಾಡಿದರೆ. ಹಾಗೆ ನಾನು ಇಲ್ಲಿ ಮರಳು, ಮಣ್ಣು ಮತ್ತು ಗೊಬ್ಬರವನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತೀನಿ ಪಾಟಿಗೆ, ಅರ್ಧದಷ್ಟು ಹಾಕ್ತೀನಿ.
ನಾನೇನು ಮಾಡಿದ್ದೀನಿ ಅಂದರೆ ಈ ವಿಳ್ಯದೆಲೆ ಬಳ್ಳಿ ನಾನೇನು ನೆಟ್ಟಿದ್ದೀನಿ ತೋರಿಸಿದ್ದೀನಲ್ಲ, ಅದಕ್ಕೆ ಪದೇ ಪದೇ ನಾನು ಗೊಬ್ಬರ ಹಾಕೋಕ್ಕೆ ಹೋಗ್ತಾ ಇಲ್ಲ. ನಾನು ಪ್ರತಿದಿನ ನೀರು ಕೊಡ್ತಾ ಇದ್ದೀನಿ ಬಿಟ್ಟರೆ ನಾನು ಗೊಬ್ಬರವನ್ನು ಯಾವಾಗಲೂ ಒಂದು ಸರಿ ಕೊಟ್ಟಿದ್ದಷ್ಟೇ. ಹಾಗಾಗಿ ನೀವು ನೆಡಬೇಕಾದ್ರೇ ಚೆನ್ನಾಗಿ ಗೊಬ್ಬರ ಕೊಟ್ಬಿಟ್ಟು ನೆಟ್ಟರೆ ಚೆನ್ನಾಗಿ ಬರುತ್ತೆ. ನೋಡಿ, ಅರ್ಧದಷ್ಟು ಗೊಬ್ಬರವನ್ನು ಕೊಟ್ಬಿಟ್ಟು ಈ ಬಳ್ಳಿಯನ್ನು ನೆಡಬೇಕು. ನೋಡಿ, ಈ ಬಳ್ಳಿ ಬಾಟಲಿ ಒಳಗೆ ಹಾಕಿಟ್ಟಿದ್ದು ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ, ಬೇರು ಬಂದಿದೆ, ಜೊತೆಗೆ ಚಿಗುರು ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಬಳ್ಳಿಯನ್ನು ನೆಟ್ಟು ಒಂದು ಸಪೋರ್ಟಿಗೆ ಕೋಲನ್ನು ಹಾಕಬೇಕು. ಆಮೇಲೆ ಮಣ್ಣನ್ನು ನೀಟಾಗಿ ಒತ್ತಿ ಇಡಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಹಾಗೆ ನೆಟ್ಟ ತಕ್ಷಣ ಸ್ವಲ್ಪ ನೀರನ್ನು ಹಾಕಬೇಕು. ನೋಡಿ, ಈಗ ನೆಟ್ಟಾದಮೇಲೆ ಸ್ವಲ್ಪ ಅದಕ್ಕೆ ಗೊಬ್ಬರವನ್ನು ಹಾಕಿಬಿಟ್ಟು ನೀರನ್ನು ಹಾಕ್ತೀನಿ ನಾನು. ಇನ್ನು ಪ್ರತಿನಿತ್ಯ ಇದು ಒಣಗಿದ್ದ ನೋಡ್ಕೊಂಡ್ಬಿಟ್ಟು ಇದಕ್ಕೆ ನೀರು ಹಾಕಬೇಕು. ತುಂಬ ಜಾಸ್ತಿ ನೀರಾದರೂ ಕೊಳೆತೋಗುತ್ತೆ, ಹಾಗಾಗಿ ನೋಡಿಕೊಂಡು ನೀರು ಹಾಕಬೇಕು. ನೋಡಿ, ಹೀಗೆ ಗಿಡದ 2-3 ಗೆಣ್ಣಲ್ಲಿ ಬೇರು ಬಂದಿದೆ ಅಂದರೆ ನೀವು ಎಲ್ ಶೇಪಲ್ಲಿ ಈ ಬಳ್ಳಿಯನ್ನು ನೆಟ್ಟರೆ ಚೆನ್ನಾಗಿ ಬರುತ್ತೆ. ಬೇರು ಎಲ್ಲದೂ ಸಹ ಮಣ್ಣಲ್ಲಿ ಚೆನ್ನಾಗಿ ಬಿಟ್ಕೊಂಡು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ಥರ ಎಲ್ ಶೇಪಲ್ಲಿ ನೆಟ್ಬಿಟ್ಟು ಮಣ್ಣನ್ನು ಚೆನ್ನಾಗಿ ಒತ್ತಿ ಬಿಡಬೇಕು. ಹಾಗೆ ಒಂದು ಆಧಾರಕ್ಕೆ ಒಂದು ಕೋಲನ್ನು ಕೊಡಬೇಕು. ನೋಡಿ, ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಗಿಡ. ನೋಡಿ, ಹೀಗೆ ಸುಲಭವಾಗಿ ನಿಮ್ಮ ಮನೆಯಲ್ಲಿ ಒಂದು ವೀಳ್ಯದೆಲೆ ಬಳ್ಳಿಯನ್ನು ನೀವು ನೆಡ್ಕೋಬಹುದು. ನೋಡಿ, ಇದು ಎಷ್ಟು ಚೆನ್ನಾಗಿ ಬಳ್ಳಿ ಸಹ ತುಂಬ ಚೆನ್ನಾಗಿ ಬಂದಿದೆ, ಚಿಗುರು ಬಂದಿದೆ, ಎಲೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.